ADHD ಮತ್ತು ಆಟಿಸಮ್ ಇರುವಂಥ ಮಕ್ಕಳು ಅವ್ರು ಕರ್ಕೊಂಬಂದಾಗ ಎರಡೂ ಕಡೆ ಕೈ ಇಟ್ಕೊಂಡ್ಬರ್ಬೇಕು. 3ನೇ ದಿನದಲ್ಲಿ ಈ ಮಾಮೂಲಿ ಮಕ್ಕಳು ಯಾವ್ಯಾವ ಬೆಟ್ಟ ಹತ್ತಿದ್ರೋ ಅಲ್ಲಿಗೆಲ್ಲ ಅವ್ರನ್ನೂ ಕರ್ಕೊಂಡೋಗಿದ್ದೆ. ನಾವು ಯಾವಾಗಲೂ ಹೇಳ್ತೀವಿ ಆಹಾರ ಅಂದರೆ ಬರೀ ಬಾಯಿಂದ ಹೋಗೋದಷ್ಟೇ ಅಲ್ಲ. ಅವರ್ ಕಿಡ್ಸ್ ಹ್ಯಾವ್ ಟು ಬಿ ರೆಸ್ಕ್ಯೂಡ್. ದೇ ಆರ್ ಅನ್ಫಾರ್ಚುನೇಟ್ಲಿ ಸಫರಿಂಗ್. ಯಾವುದೋ ಸೆಲೆಬ್ರಿಟಿದು ಪೂಪ್ ತಗೊಂಡು ಅದನ್ನು ಆಪ್ರೇಷನ್ ಮೂಲಕ ಇನ್ಸರ್ಟ್ ಮಾಡ್ತಾರೆ ನಮ್ಮ ಟ್ರ್ಯಾಕ್ ಒಳಗೆ. ವಾಟ್ ಆರ್ ವಿ ಡೂಯಿಂಗ್? ಗ್ಯಾಡ್ಜೆಟ್ಗೆ ಅಡಿಕ್ಟ್ ಆಗಿರೋದ್ರಿಂದ ಆ ಸ್ಕ್ರೀನ್ ಮೂಮೆಂಟೆಲ್ಲ ಫಾಸ್ಟಾಗಿರಬೇಕು. ಅವ್ರಿಗೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಅದ್ರ ಮೇಲೆ. ಅಂಥವ್ರನ್ನ ಇಂಥ ಕಡೆ ಕರ್ಕೊಂಬಂದರೆ ಇಟ್ ವಿಲ್ ಸ್ಲೋ ಡೌನ್. ಸೊ ಈ ಅನ್ವೇಷಣ ಅಂತ ಪ್ರೋಗ್ರಾಮ್ ಯಾರೇ ನಡೆಸಿದ್ರು ದಯವಿಟ್ಟು ಅವ್ರನ್ನ ಸಹಕರಿಸಿ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತೀನಿ, ಹಿಂದಿನ ಕಾಲದಲ್ಲಿ ಚೆನ್ನಾಗಿರ್ತದೆ, ನ್ಯಾಚುರಲಾಗಿ ಹೆಲ್ದಿ ಆಗಿರೋರು ಹಳ್ಳಿಗಳ ಕಡೆ ಇದ್ದವರು. ಬಟ್ ಬೆಂಗಳೂರಲ್ಲಿರೋ ಮಕ್ಳಿಗೆ ಏನಾಗಿದೆ ಅಂತಂದರೆ ಅವ್ರ ವ್ಯವಸ್ಥೆನೇ ಸರಿ ಇಲ್ಲ. ಅವ್ರು ಕುಡಿತಾ ಇರೋ ಗಾಳಿ ಆಗಿರ್ಬೋದು, ತಿಂತಾ ಇರೋ ಆಹಾರ ಆಗಿರ್ಬೋದು, ಓಡಾಡ್ತಾ ಇರೋ ವಾತಾವರಣ, ನೋಡ್ತಾ ಇರೋ. ನಾವು ಯಾವಾಗಲೂ ಹೇಳ್ತೀವಿ ಆಹಾರ ಅಂದರೆ ಬರೀ ಬಾಯಿಂದ ಹೋಗೋದಷ್ಟೇ ಅಲ್ಲ. ಆಹಾರ ಅನ್ನೋದು ನಮ್ಮ ಪಂಚೇಂದ್ರಿಯಗಳಿಂದ ಹೋಗುವಂಥದ್ದು. ನೀವೇನು ವಾಸನೆ ನೋಡ್ತೀರಾ, ಏನು ಕಣ್ಣಿಂದ ನೋಡ್ತೀರಾ, ಏನು ಕೇಳಿಸ್ಕೋತೀರಾ, ಏನು ಫೀಲ್ ಮಾಡ್ತೀರಾ, ಇದೆಲ್ಲ ಒಂಥರ ಆರೋಗ್ಯಕರವಾಗಿದ್ದಾದರೆ ಮನುಷ್ಯ ಆರೋಗ್ಯವಾಗೇ ಇರ್ತಾನೆ. ನೀವು ಒಂದು ನಿಮಿಷ ಯೋಚನೆ ಮಾಡಿ, ನೀವು ಬೆಂಗಳೂರಿನಲ್ಲಿಂಥ ಇದರಲ್ಲಿ ಸಿಟಿನಲ್ಲಿ ನಗರದಲ್ಲಿ ಇದ್ದಾಗ ನಾವು ಎಂಥ ಜೀವನ ಜೀವಿಸ್ತಾ ಇದ್ದೀವಿ. ನಾವು ವಾಸನೆ ಕೊಡಿದ್ರೆ ಆ ಮೋರಿ ವಾಸನೆ, ಕೇಳಿಸ್ಕೊಳ್ಳೋಕ್ಕೆಲ್ಲ ಟ್ರಾಫಿಕ್ಕು, ಕಣ್ಣಲ್ಲಿ ನೋಡಿದ್ರೆ ಇಲ್ಲದ ಸಲದ್ದೆಲ್ಲನೂ ನೀವು ಗೊತ್ತಿರೋವಂಥ ಡೀಟೇಲ್ಸು. ಮತ್ತು ಫೀಲಿಂಗ್ ಅಂತೂ ಬಿಡಿ, ಅದು ಆ ಪೊಲ್ಯೂಷನ್ಗೆ ಆಚೆ ಮೈ ಬಿಟ್ಕೊಂಡೋದ್ರೆ ಇಲ್ಲದ ಕಾಯಿಲೆ ಬರುತ್ತೆ. ಸೊ ಹಿಂಗಿದೆ. ಮತ್ತು ಊಟ ಅದು ಎಲ್ಲ ಇದು ಅವ್ರು ಏನೇನು ಹಾಕ್ತಾರೋ ಗೋಬಿ ಮಂಚೂರಿ ಎಲ್ಲ ಭಾಳ ಖುಷಿಯಿಂದ ತಿಂತೀವಿ ನಾವು ಸಿಟಿಗಳಲ್ಲಿ. ಅದು ಅಜಿನೋಮೊಟೊ ಅಂತ ಹೇಳ್ತಾರೆ, ಮೊನೋಸೋಡಿಯಂ ಗ್ಲೂಟಮೇಟ್, ಅದನ್ನು ಹಾಕಿ ಹೊಡಿತಾ ಇರ್ತಾರೆ. ಸೊ ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳನ್ನೇನಾಗಿದೆ ಅಂತಂದರೆ ಇವತ್ತು ನಾನು ಯಾವಾಗಲೂ ಈ ಪದ ಉಪಯೋಗಿಸ್ತೀನಿ, ಅವರ್ ಕಿಡ್ಸ್ ಹ್ಯಾವ್ ಟು ಬಿ ರೆಸ್ಕ್ಯೂಡ್. ವಿ ಶುಡ್ ಕೇರ್ ಫಾರ್ ಆರ್ ಕಿಡ್ಸ್ ಅಂತ ಅನ್ನಲ್ಲ, ವಿ ಹ್ಯಾವ್ ಟು ರೆಸ್ಕ್ಯೂ ದೆಮ್. ದೇ ಆರ್ ಅನ್ಫಾರ್ಚುನೇಟ್ಲಿ ಸಫರಿಂಗ್. ಅವ್ರಿಗೆ ಆ ಬಾಲ್ಯ, ನೀವು ಹೇಳ್ಬೋದು ಹಾರ್ಲಿಕ್ಸ್ ಆಗ್ತಾಯಿದ್ದೀವಿ, ಹೆಲ್ದಿ ಸ್ಟ್ರಾಂಗರ್ ಶಾರ್ಪರ್ ಆಗುತ್ತೆ ಅಂತ. ಸಾಧ್ಯ ಇಲ್ಲ. ನಾನೇ ಎಷ್ಟೋ ಕಡೆ ನೋಡಿದ್ದೀನಿ, 5% ಆಫ್ ದ ಡಯೆಟ್, ಇವಾಗ ಫಿಶಸ್ ಅಂತ ನಾವು ತಾಯಿ ತನ್ನ ಮಗುಗೆ ಮೀನು ಒಳ್ಳೆಯದು ಅಂತ ತಿನ್ನಿಸ್ತಾಳೆ. 5% ಆಫ್ ಫಿಶ್ ಫೀಡ್ ಕ್ಯಾನ್ ಬಿ ಯೂರಿಯಾ ಅಂತ ಹೇಳ್ತಾರೆ. ಸೊ ಯೂರಿಯಾನ ಮೀನಿಗೆ ತಿನ್ನಿಸ್ತಾರೆ, ಅದು 3 ತಿಂಗಳಿಗೆ ದಪ್ಪ ಆಗಿಬಿಡ್ಲಿ ಅಂತ. ಅದನ್ನು ಮತ್ತೆ ಮಕ್ಕಳಿಗೆ ತಿನ್ನಿಸ್ತೀವಿ. ಬ್ರಾಯ್ಲರ್ ಕೋಳಿನ 30 ಗ್ರಾಮ್ಸಿಂದ ಹಿಡಿದು 2.5 kg 35 ದಿನದಲ್ಲಿ ತರ್ತೀವಿ, ಅದನ್ನು ಮಕ್ಳಿಗೆ ತಿನ್ನಿಸ್ತೀವಿ. ಸೊ ಇವೆಲ್ಲ ಎಂಥ ಒಂದಷ್ಟು ಪರಿಣಾಮ ಆಗ್ತಾಯಿದೆ. ಅದರಿಂದ ನಾವು ನಮ್ಮ ಹುಡುಗರನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಥರ ನ್ಯಾಚುರಲ್ ಕಂಡೀಷನ್ಸಿಗೆ ಕಳಿಸಿ ಅವ್ರಿಗೊಂದು ಎಕ್ಸ್ಪೋಜರ್ ಕೊಟ್ಟಾಗ ಹೂ ನೋಸ್, ಮೇ ಬಿ ದೇ ವಿಲ್ ಹ್ಯಾವ್ ಎನ್ ಒಪಿನಿಯನ್. ಯೋಚನೆ ಮಾಡ್ಕೊಂಡು ಬೆಳೀತಾರೆ. ನಮ್ಮ ಹುಡುಗರು ಏನು ದಡ್ರಲ್ಲ, ಭಾಳ ಯೋಚನೆ ಮಾಡ್ತಾರೆ. ನಾವು ಫಾರ್ಮರ್ಸ್ ಯಾಕೆ ಸೂಸೈಡ್ ಮಾಡ್ತೀವಿ ಅಂತ ನಾವು ಡಿಸ್ಕಸ್ ಮಾಡ್ತೀವಿ ವರ್ಕ್ಶಾಪಲ್ಲಿ. ಅವ್ರು ಹೇಳ್ತಾರೆ, ದಿಸ್ ಇಸ್ ಸೋ ಬ್ಯಾಡ್ ಅಂಕಲ್, ಇಟ್ ಶುಡ್ ನಾಟ್ ಹ್ಯಾಪನ್, ವಿ ವಿಲ್ ನಾಟ್ ಲೆಟ್ ದಿಸ್ ಹ್ಯಾಪನ್ ವೆನ್ ವಿ ಗ್ರೋ ಅಪ್ ಅಂತ. ಸೊ ದೇ ಆರ್ ಆಲ್ರೆಡಿ ಟೇಕಿಂಗ್ ಡಿಸಿಷನ್ಸ್. ಅವಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು, ಅವಕ್ಕೆ ಹೇಳಬೇಕು. ಫಸ್ಟ್ ಆಫ್ ಆಲ್ ನಾವು ಅದನ್ನು ಮುಚ್ಚಿಟ್ಟಷ್ಟು ಅವ್ರಿಗೆ ತೊಂದರೆನೇ. ಸೊ ಇಲ್ಲಿ ಆ ಕೆಲಸನ ಮಾಡ್ತೀನಿ. ಇಟ್ಸ್ ನಾಟ್ ಅ ಫನ್ ಫೇರ್ ಅಂತ ಅಲ್ಲ. ಅಫ್ಕೋರ್ಸ್ ನಾವು ಸಾಕಷ್ಟು ಎಂಜಾಯ್ ಮಾಡ್ತೀವಿ. ನೀವು ನೋಡಿರ್ಬೋದು, ಮಕ್ಕಳು ಕುಣಿತಾರೆ, ಕುಪ್ಪಳಿಸ್ತಾರೆ, ಕಿರಿಚ್ತಾರೆ, ಆಟ. ಮಕ್ಕಳಾಗಿರ್ತಾರೆ ಇಲ್ಲಿ. ಅದೇ ಮರ್ತೋಗ್ತಾ ಇರೋದು ಇವತ್ತಿನ ಕಾಲದ ಇದರಲ್ಲಿ. ಮಕ್ಕಳು ಎಲ್ಲ ಮಾಡೋಕ್ಕೆ ಹೋಗ್ತಾವ್ರೆ, ಮಕ್ಕಳಾಗಿರ್ತಾ ಇಲ್ಲ ಅಲ್ವಾ? 4ನೇ ಕ್ಲಾಸ್ ಹುಡುಗರಿಗೆ ಕೋಡಿಂಗ್ ಮಾಡಿ ಅವ್ನು ಯಾವ ದೇಶ ಉದ್ಧಾರ ಮಾಡಬೇಕು? ಅವನು ಆಚೆ ಹೋಗಿ ಒಂದು ಸೈಕಲ್ ಹೊಡೆದೋ, ಏನೋ ಒಂದು ಮರ ಹತ್ತೋ, ಏನೋ ಮಾಡಿದ್ರೆ ಅವನು ಉದ್ಧಾರ ಆಗ್ತಾನೆ. ಸೊ ಇಂಥವು ನಮ್ಮ ಪ್ರಯಾರಿಟೀಸ್. ಅನ್ಫಾರ್ಚುನೇಟ್ಲಿ ವಿ ಆರ್ ಬೀಯಿಂಗ್ ಡ್ರಿವನ್ ಟು ಅ ರಾಂಗ್ ಪಾತ್. ಓಕೆ, ತಂದೆ ತಾಯಂದರು ದಯವಿಟ್ಟು ಅರ್ಥ ಮಾಡಿಕೊಂಡು, ನನ್ನ ತೋಟಕ್ಕೆ ಅಂತ ಹೇಳ್ತಾ ಇಲ್ಲ, ಟೇಕ್ ದೆಮ್ ಟು ಸಮ್ ಪ್ಲೇಸ್ ಔಟ್ಸೈಡ್ ಬ್ಯಾಂಗ್ಳೂರ್. ಆ ಎಕ್ಸ್ಪೋಜರ್ ಕೊಡಿ. ಲೆಟ್ ದೆಮ್ ಬಿ ವಿತ್ ಮಡ್, ಲೆಟ್ ದೆಮ್ ಬಿ ವಿತ್ ಸಾಯಿಲ್. ಯಾತಕ್ಕೆ ಅಂದರೆ ಭಾರಿ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಇದೆ. ಏನಂದರೆ, ನಾನು ಆವಾಗಲೇ ಮೈಕ್ರೋ ಆರ್ಗ್ಯಾನಿಮ್ಸ್ ಬಗ್ಗೆ ಎಲ್ಲ ಹೇಳಿದೆ. ನಿಮ್ಮ ಮಣ್ಣಲ್ಲಿ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆಯೋ ಅದೇ ಸೇಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕಲ್ಲೂ ಇರೋದು. ಅದೇ ಕಾರಣಕ್ಕೆ ಈ ಜಾಗದಲ್ಲಿ ಬೆಳೆದಿದ್ದಂಥ ಯಾವುದೇ ಪದಾರ್ಥ ನಿಮಗೆ ಈಸಿಯಾಗಿ ಡೈಜೆಸ್ಟ್ ಆಗೋದು. ನೀವು ಎಲ್ಲೋ ಸಡನ್ನಾಗಿ ನೀವು ಇಟಲಿಗೋ ಅಥವಾ ಎಲ್ಲೋ US ಗೋ ಹೋದರೆ ನಿಮಗೆ ಕೆಲವು ದಿನಗಳು ನಿಮಗೆ ಡೈಜೆಷನ್ ಆಗಲ್ಲ. ಯಾಕೆ ಅಂದರೆ ಆ ಸಮಸ್ಯೆ ಬರೋದು,
ಅಲ್ಲಿಗೆ ಬೇಕಾದಂಥ ಮೈಕ್ರೋ ಆರ್ಗಾನಿಸಮ್ಸು ನಮ್ಮಲ್ಲಿ ಇರಲ್ಲ. ಓಕೆ, ಅವನು ಡೆವಲಪ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ದಟ್ ಈಸ್ ವೈ ವಿ ಆಲ್ವೇಸ್ ಸೇ ಈಟ್ ಲೋಕಲ್ ಆ್ಯಂಡ್ ಬಿ ಲೋಕಲ್ ಅಂತ. ಇವತ್ತಿನ ಇದಕ್ಕೆ ಆ ಕಾರ್ಬನ್ ಎಮಿಷನ್ನು ಅದು ಇದು ಅಂತೆಲ್ಲ ಸೇರಿಸಿ ಮಾತಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಟ್ರಾನ್ಸ್ಪೋರ್ಟ್ ಆರ್ ಎಲ್ಲಿಂದ ಎಷ್ಟು ದೂರದಿಂದ ಬರ್ತಾ ಇದೆ ಅಂತಲ್ಲ. ಈಟ್ ಲೋಕಲ್ ಇಸ್ ಬಿಕಾಸ್ ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಯು ಕ್ಯಾನ್ ಡೈಜೆಸ್ಟ್. ಓಕೆ, ನೀವಾಗ ಯು ಎಸ್ನಲ್ಲಿ ಒಂದು 10 ವರ್ಷ ಇರ್ತೀರ, ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಪೂರ್ತಿ ಯು ಎಸ್ ಡಯಟ್ಗೆ ಏನು ಬೇಕೋ ಆ ಜೀವಾಣುಗಳು ತುಂಬಿರ್ತವೆ. ನೀವು ಸಡನ್ನಾಗಿ ಇಂಡಿಯಾಗೆ ಬರ್ತೀರಾ, ಒಂದು 6 ತಿಂಗಳು ಕಾಯುತ್ತೆ ನಿಮ್ಮ ಇಂಟೆಸ್ಟೈನ್ ಯು ಎಸ್ ಡಯಟ್ ಹಾಕತ್ತಾರ, ಯು ಎಸ್ ಡಯಟ್ ಹಾಕ್ತಾರ ಅಂತ. ಹಾಕ್ಲಿಲ್ವಾ, ಯು ಎಸ್ ಡಯಟಿಗೆ ಬೇಕಾಗಿರೋ ಎಲ್ಲ ಮೈಕ್ರೋಬ್ಸ್ನ ಫ್ಲಶ್ ಮಾಡಿ ಹಾಕ್ಬಿಡುತ್ತೆ. ಇದು ನಮಗೆ ಉಪಯೋಗ ಇಲ್ಲ ಅಂತ. ಇಂಡಿಯನ್ ಕಂಡೀಷನ್ ಏನು ತಿಂತಾ ಇರ್ತೀರೋ ಅದನ್ನೇ ಬೆಳೆಸ್ಕೊಳತ್ತೆ. ಇವತ್ತು ಅದೇನೇ ನಾವು ಎಕ್ಸಾಟಿಕ್ ಟರ್ಮ್ಸಲ್ಲಿ ಏನೋ ಬವಲ್ ರಿಪ್ಲೇಸ್ಮೆಂಟು ಅಂತೇನೋ ಮಾಡ್ತಾರೆ ಈಗ, ಸೆಲೆಬ್ರಿಟಿ ಬವಲ್ ರಿಪ್ಲೇಸ್ಮೆಂಟ್. ಇಲ್ಲಿಂದ ಹೋದವರು ನಮಗೆ ಜೀರ್ಣ ಆಗ್ತಾಯಿಲ್ಲ ಅನ್ನೋದಕ್ಕೆ ಯಾವುದೋ ಸೆಲೆಬ್ರಿಟಿದು ಪೂಪ್ ತಗೊಂಡು ಅದನ್ನು ಆಪ್ರೇಷನ್ ಮೂಲಕ ಇನ್ಸರ್ಟ್ ಮಾಡ್ತಾರೆ ನಮ್ಮ ಟ್ರ್ಯಾಕ್ ಒಳಗೆ. ವಾಟ್ ಆರ್ ವಿ ಡೂಯಿಂಗ್? ಆ ಮೈಕ್ರೋಬ್ಸ್ನ ತೊಗೊಂಡು ನಮ್ಮೊಳಗೆ ಹಾಕೋತಾ ಇದ್ದೀವಿ ಅಷ್ಟೇ. ಅಷ್ಟು ಆ ಕಂಡೀಷನ್ಗೆ ಹೋಗ್ಬೇಕಾ? ನ್ಯಾಚುರಲಾಗೆ ಮಾಡ್ಕೊಳ್ಳೋಣ ಅದನ್ನು. ಸೊ ಇದೆಲ್ಲ ಕಾರಣ ಇರೋದ್ರಿಂದ ಮಕ್ಕಳು ಆಚೆ ಬರಬೇಕು, ಮಕ್ಕಳಾಗಿ ಈ ಥರ ಆಡಬೇಕು. ಇಲ್ಲ ಅಂತಂದರೆ ಇಲ್ಲದ ಕಾಯಿಲೆ ಗ್ಯಾರಂಟಿ ಅವ್ರಿಗೆ ಸಮಸ್ಯೆ ಏನಿದೆ. ಟೈಪ್ 1 ಡಯಾಬಿಟೀಸ್ ಇವಾಗ ದೊಡ್ಡದಾಗಿ ಬರ್ತಾ ಇದೆ ಅಲ್ವಾ? ಟೈಪ್ 2 ಡಯಾಬಿಟೀಸ್ ಅಂತೂ ದೊಡ್ಡ ಕಾಯಿಲೆ 10 ಜನದಲ್ಲಿ 3 ಜನ ಬರ್ತಾ ಇದೆ. ಟೈಪ್ 1 ಡಯಾಬಿಟೀಸ್, ಒಬೇಸಿಟಿ, ಈ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲಿದೆ ಮಕ್ಕಳಿಗೆ? ಆಮೇಲೆ ಅವ್ರದ್ದು ಹೆಂಗಾಗೋಗಿದೆ ಅಂತಂದರೆ ಜೀವನ ಎವ್ರಿಥಿಂಗ್ ಶುಡ್ ಬಿ ಫಾಸ್ಟ್ ಮೂವಿಂಗ್. ಆ ಸ್ಕ್ರೀನ್ ಮೂಮೆಂಟು ಗ್ಯಾಡ್ಜೆಟ್ಗೆ ಅಡಿಕ್ಟ್ ಆಗಿರೋದ್ರಿಂದ ಆ ಸ್ಕ್ರೀನ್ ಮೂಮೆಂಟೆಲ್ಲ ಫಾಸ್ಟಾಗಿರಬೇಕು. ಅವ್ರಿಗೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಅದ್ರ ಮೇಲೆ. ಅಂಥವ್ರನ್ನ ಇಂಥ ಕಡೆ ಕರ್ಕೊಂಬಂದರೆ ಇಟ್ ವಿಲ್ ಸ್ಲೋ ಡೌನ್. ಓಕೆ, ನೀವು ನಂಬ್ತಿರೋ ಇಲ್ವೋ, ನಾನು ಕೆಲವು ಪ್ರೋಗ್ರಾಮ್ ಮಾಡ್ತೀನಿ ಇಲ್ಲಿ. ಈ ADHD ಮತ್ತು ಆಟಿಸಮ್ ಇರೋವಂಥ ಮಕ್ಕಳು ಮತ್ತು ಬೆಳವಣಿಗೆ ಇದು ಏನಂತಾರೆ ಮೆಂಟಲ್ ಹೆಲ್ತ್ನ ಡೆವಲಪ್ಮೆಂಟ್ ಕುಂಠಿತರಾಗಿರೋವಂಥ ಮಕ್ಕಳಿಗೆ ಇಲ್ಲಿ ಸ್ಪೆಷಲ್ ನೀಡ್ಸ್ ಕಿಡ್ಸ್ ಅವ್ರಿಗೆ ಪ್ರೋಗ್ರಾಮ್ ಮಾಡ್ತೀನಿ. ಅವ್ರು ಕರ್ಕೊಂಬಂದಾಗ ಎರಡೂ ಕಡೆ ಕೈ ಹಿಡ್ಕೊಂಬರ್ಬೇಕು. ಅವ್ರಿಗೆ ಈ ನೆಲದ ಮೇಲೆ ಓಡಾಡಿ ರೂಢಿನೇ ಇರಲ್ಲ. ಅಂಥವ್ರನ್ನ 3 ದಿನ ಎಲ್ಲ ಇಟ್ಕೊಂಡು ಮಾಡಿದಾಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಅವರು ಮತ್ತೆ ಆ ಕಾನ್ಫಿಡೆನ್ಸ್ ತೊಗೊಂಡು. ನಾನೊಂದ್ಸಲ ರೀಸೆಂಟಾಗಿ ಒಂದು ಪ್ರೋಗ್ರಾಮ್ ಮಾಡಿದಾಗ 3ನೇ ದಿನದಲ್ಲಿ ಈ ಮಾಮೂಲಿ ಮಕ್ಕಳು ಯಾವ್ಯಾವ ಬೆಟ್ಟ ಹತ್ತಿದ್ರೋ ಅಲ್ಲಿಗೆಲ್ಲ ಅವ್ರನ್ನೂ ಕರ್ಕೊಂಡೋಗಿದ್ದೆ. ಬಟ್ ಅವ್ರು ಬಂದಿದ್ದ ದಿವಸ ಪ್ರತಿಯೊಂದು ಮಗುನ ಎರಡೂ ಕಡೆ ಸಪೋರ್ಟ್ ಇಟ್ಕೊಂಡು ನಡೆಸಬೇಕಾಗಿತ್ತು. ಅಂಥವ್ರನ್ನ ಅಂಥ ಕಡೆ ಎಲ್ಲ ಕರ್ಕೊಂಡೋಗಿ ಅವ್ರು ಅಲ್ಲಿ ಹೊಂಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಈಜೊಡ್ದು ರಾಫ್ಟಿಂಗ್ ಮಾಡಿದ್ರು. ರಾಫ್ಟಿಂಗ್ ಮಾಡೋದಲ್ಲದೆ ಆ ಹೊಂಡದಲ್ಲಿ ಈಜೊಡಿದ್ರು. ಮತ್ತು ಆ ತಾಯಂದರು ಕೆಲವರು ಕೊನೆಯಲ್ಲಿ ಇಂಟರ್ವ್ಯೂ ಮಾಡಿದ್ರು. ಕೆಲವು ತಾಯಂದರು ನಿಜವಾಗ್ಲೂ ಹತ್ತುಬಿಟ್ರು. ಅವ್ರು ಹೇಳಿದ್ರು, ವಿ ನೆವರ್ ನ್ಯೂ ಆ ಕಿಡ್ಸ್ ಕುಡ್ ಡೂ ಎನಿಥಿಂಗ್ ಲೈಕ್ ದಿಸ್ ಅಂತ. ಒಳಗಡೆ ಇನ್ಸ್ಟಿಂಕ್ಟ್ಸ್ ಇರುತ್ತೆ, ಕೆಪಾಸಿಟಿ ಇದೆ. ಅವ್ರನ್ನ ಪ್ರಕೃತಿ ಮಧ್ಯೆ ತಂದರೆ ಪ್ರಕೃತಿ ತಂತಾನೇ ಅದನ್ನೆಲ್ಲ ಕಲಿಸುತ್ತೆ. ನಾವು ಯಾವ ಟ್ರೀಟ್ಮೆಂಟು ಬೇಕಾಗಲ್ಲ, ಏನೂ ಇಲ್ಲ. ಸೊ ಆ ಅನುಭವ ಕೊಡಬೇಕಷ್ಟೇ ನಮ್ಮ ಮಕ್ಕಳಿಗೆ. ಸೊ ಈ ಅನ್ವೇಷಣಾ ಅಂತ ಪ್ರೋಗ್ರಾಮ್ ಯಾರೇ ನಡೆಸಿದ್ರು ದಯವಿಟ್ಟು ಅವ್ರನ್ನ ಸಹಕರಿಸಿ ಹೋಗಿ ಚೆನ್ನಾಗಿರಿ. ಮತ್ತು ನಾನು ಫ್ಯಾಮಿಲಿ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೂ ಕೊಡ್ತೀನಿ. ಸೊ ಆ ಫ್ಯಾಮಿಲಿಯಾಗಿ ಬಂದ ಜೊತೆಯಲ್ಲಿ ಕೆಲವರೆಲ್ಲ ಹೇಳ್ತಾರೆ, ನಾವು ಬರ್ತೀವಿ, ಮಕ್ಕಳನ್ನ ನೀವು ನೋಡ್ಕೊತೀರಾ, ನಾವು ಸ್ವಲ್ಪ ವಿ ವಾಂಟ್ ಟು ಹ್ಯಾವ್ ಸಮ್ ಪ್ರೈವೇಟ್ ಸ್ಪೇಸ್ನ ಟೈಮ್ ಅಂತ. ಅಂಥವ್ರಿಗೆ ನಿಜವಾಗ್ಲೂ ನಾನು ಎಂಕರೇಜ್ ಮಾಡಲ್ಲ. ಆ್ಯಸ್ ಅ ಫ್ಯಾಮಿಲಿ ಇಫ್ ಯು ಕ್ಯಾನ್ ಕಮ್ ಟುಗೆದರ್ ಒಂದು ಒಳ್ಳೆ ಟೈಮ್ ಕೊಡ್ತೀನಿ ಇಲ್ಲಿ. ಸೊ ಕ್ವಾಲಿಟಿ ಟೈಮ್ ಅನ್ನೋದಿರುತ್ತೆ, ಮಾಡೋಣ ಜೊತೆಯಲ್ಲಿ. ಒಟ್ಟಿನ ಒಂದು ಒಳ್ಳೆ ಸಮುದಾಯ ಕಟ್ಟೋಣ ಅಷ್ಟೇ.